ಕುಡಿಯುವ ನೀರಿಗಾಗಿ ಹೊಸ ಒಂದು ಕೊಳವೆ ಬಾವಿ ನಿರ್ಮಾಣಕ್ಕೆ ಮತ್ತು ನಿವೇಶನ ರಹಿತರಿಗೆ ಸರ್ಕಾರಿ ಜಾಗದಲ್ಲಿ ನಿವೇಶನ ಕೊಡಿ ಎಂದು ಆಗ್ರಹಿಸಿ ಹಸೋಡಿ ಗ್ರಾಮಸ್ಥರಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಸರ್ವೆ ನಂಬರ್ 135, 111ರಲ್ಲಿ ಸರ್ಕಾರಿ ಜಾಗ ಲಭ್ಯವಿದ್ದು ಗ್ರಾಮದಲ್ಲಿ ಬಡವರು, ಕೂಲಿ ಕಾರ್ಮಿಕರು, ನಿರ್ಗತಿಕರು ಹೆಚ್ಚಾಗಿ ವಾಸ ಮಾಡುತ್ತಿದ್ದಾರೆ. ಪ್ರತಿ ವರ್ಷ ನಿವೇಶನ ರಹಿತರ ಪಟ್ಟಿ ಸಿದ್ಧವಾದರೂ ನಿವೇಶನ ಸಿಗ್ತಿಲ್ಲ ಎಂದು ಗ್ರಾಮಸ್ಥರು ದೂರಿದರು. ಕೂಡಲೇ ನಿವೇಶನ ನೀಡಲು ಆಗ್ರಹಿಸಲಾಯಿತು. ಗ್ರಾಮದಲ್ಲಿ 3 ಕೊಳವೆ ಬಾವಿ ಇದ್ದು ಇದರಲ್ಲಿ ಒಂದು ಬಾವಿ ಹಾಳಾಗಿದೆ. ಹೀಗಾಗಲೇ ಕೂಡಲೇ ಒಂದು ಕೊಳವೆ ಬಾವಿ ನಿರ್ಮಿಸಲು ಮನವಿ ಸಲ್ಲಿಸಲಾಯಿತು. ಬಂಧುಗಳೇ, ಇವತ್ತು ನಮ್ಮ ಪತ್ರಿಕಾ ಮಾಧ್ಯಮದವರು ಮತ್ತು ಮೀಡಿಯಾದವರು ಬಂದಿದ್ದೀರಿ. ಅವರಿಲ್ಲ, ಒಂದು ಜಿಲ್ಲಾ ಪಂಚಾಯತಿಗೆ ಬಂದರೂ ಅಲ್ಲೂ ದುಡ್ಡಿಲ್ಲ ಅಂತೀರಿ, ಎಮ್ ಎಲ್ ಎ ದುಡ್ಡಿಲ್ಲ ಅಂತೀರಿ. ಮತ್ತು ಯಾರಿಗೆ ಕೇಳ್ಬೇಕು ನಾವು? ಹಾಗಾಗಿ ರೇಷನ್ ರೈತರಿಗೆ ಸೈಟ್ ಕೊಡಿಸ್ಬೇಕು ಅಂತೇಳಿ ಇವತ್ತು ಸಾಂಕೇತಿಕ ಮನವಿ ಕೂಡ ಬಂದಿದ್ದೀವಿ. ಬೇಕೇ ಬೇಕು, ಬರಲಿ. ಕಣ್ಣು ಮುಚ್ಚೋಡಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸಾಕಷ್ಟು ಜನ ನಿವೇಶನ ರೈತರು ಇದ್ದಾರೆ. ಹಲವಾರು ಬಾರಿ ಅರ್ಜಿ ಕೊಟ್ಟಿರೋ ಸಹಿತ ಕೆಲವರು ಅವರೆಲ್ಲ ಮರಿಮಕ್ಕಳು ಕಂಡುಬಿಟ್ರು, ಅವ್ರು ಇನ್ನೂರಿಗೆ ಸೈಟ್ ಕೊಡ್ತಾ ಇಲ್ಲ ನಮ್ಮ ಹಸೋಡಿ ಫಾರಮಲ್ಲಿ. ಯಾಕಂದರೆ ಸರ್ಕಾರಿ ಜಾಗ ಇದೆ ಮತ್ತು ಅದ್ರ ಜೊತೆಗೆ ನಿವೇಶನ ರೈತ ಪಟ್ಟಿ ಮಾಡಬೇಕು ಅಂತ ಸರ್ಕಾರದ ಆದೇಶ ಮಾಡ್ತಾನೆ ಇದ್ದಾರೆ. ನಾವು ಹಲವಾರು ಅರ್ಜಿ ಕೊಡ್ತಾನೆ ಇದ್ದೀವಿ. ಮತ್ತು ಅದ್ರ ಜೊತೆಗೆ ಗ್ರಾಮ ಠಾಣೆ ಜಾಗಗಳು ಇದ್ದಾವೆ ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ. ಅದನ್ನು ತೆರವುಗೊಳಿಸಿ ನಮ್ಮ ಇಲ್ಲಿ ರೈತರಿಗೆ ಸೈಟ್ ಕೊಡ್ಸೋಕ್ಕಾಗ್ತಾ ಇಲ್ಲ. ಅದು ಏನು ಮಾಡ್ತಾರೆ ಗೊತ್ತಿಲ್ಲ. ಸರ್ಕಾರದವರು ಅಲ್ಲಿಂದ ಪಟ್ಟಿ ಮಾಡ್ತಾರೆ, ಇಲ್ಲಿ ಪಟ್ಟಿ ಕಳಿಸ್ತಿದ್ದಾರೆ, DC ಆಫೀಸಿಗೆ ಬರುತ್ತೆ, ಜಿಲ್ಲಾ ಪಂಚಾಯತ್ DC ಎಲ್ಲ ಕಡೆ ಹೋಗ್ತಾ ಇದೆ. ಇನ್ನೂವರೆಗೆ ನಮಗೆ ಪಂಚ್ತಾ ಇಲ್ಲ. ಅದ್ರ ಜೊತೆಗೆ ಕನಿಷ್ಠ ಈಗ ಒಂದು 5-6 ತಿಂಗಳಿಂದ ಕುಡಿಯೋ ನೀರು ಭಾರಿ ಸಮಸ್ಯೆ ಇದೆ ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ. ಹಸೋಡಿ ಪಂಚಾಯತಿ ವ್ಯಾಪ್ತಿಯಲ್ಲಿ ಕುಡಿಯೋ ನೀರು ಭಾರಿ ಸಮಸ್ಯೆ ಇದೆ. ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಏನು ಮಾಡ್ತೀವಿ, ಆಲ್ಮೋಸ್ಟ್ ನಮ್ಮ ಸರ್ಕಾರಕ್ಕೂ ಲೆಟ್ರ್ ಬರ್ತಾ ಇದ್ದೀವಿ, ತುರ್ತು ಬೋರ್ಗಳು ಬೇಕು ಅಂತೇಳಿ ಕುಡಿಯೋ ನೀರಿಗೆ ಇನ್ನೂರಿಗೆ ಪಂಚ್ತಾ ಇಲ್ಲ. ಮತ್ತು ಅದ್ರ ಜೊತೆಗೆ MLA ಕೊಟ್ಟರು ಸಹಿತ ದುಡ್ಡಿಲ್ಲ ಅಂತಾರೆ. ಹಂಗಾರೆ ನಾವು ಯಾರಿಗೆ ಕೇಳಬೇಕು? ಇಲ್ಲಿ ZPTP ಇದ್ರೂ ಸಹಿತ ಜಿಲ್ಲಾ ಪಂಚಾಯತ್ ಸದಸ್ಯರಿದ್ದರು ZP ದುಡ್ಡು ಹಾಕಿ ಬರ್ತಿತ್ತು. ಈಗ ಅದು ಯಾವುದೂ ಇಲ್ಲ. ಗ್ರಾಮ ಪಂಚಾಯತಿ ಏನು ಮಾಡ್ತೀರಿ, 15 ಹಣಕಾಸು ಅಂತ ಹೇಳಿ ಏನು ಒಂದು ಸದಸ್ಯರಿಗೆ ಒಂದು 50,000 70,000 ದುಡ್ಡು ಬರುತ್ತೆ. ಅದು ಯಾವ ಅಭಿವೃದ್ಧಿ ಮಾಡೋಕ್ಕೂ ಬರ್ತಾ ಇಲ್ಲ. ಒಂದು ತುರ್ತು ಬೋರ್ ಓಡಿಸೋಕ್ಕೂ ಆಗ್ತಾಯಿಲ್ಲ. ಮತ್ತು ಅದ್ರ ಜೊತೆಗೆ ನಮ್ಮ ಹಳ್ಳಿ ಕಡೆ ತುರ್ತಾಗಿ ನಾವು ಏನೇ ಕೆಲಸ ಮಾಡಬೇಕು ಅಂದರೆ ದುಡ್ಡು ಬೇಜಾನಿಗೆ ಎಲ್ಲಿ ಯಾವ ದುಡ್ಡು ಇಲ್ಲ ಸ್ವಾಮಿ, ಸುಮ್ಮನೆ ಬಾಯಿ ಮಾತಿಗೆ ಹೇಳೋದಷ್ಟೇ, ಏನೂ ಮಾಡ್ತಾ ಇಲ್ಲ. ಹಾಗಾಗಿ ನಾವು ಇವತ್ತೆಲ್ಲ ಮಾಡಿದ್ವಿ. ಇವತ್ತು DC ಆಫೀಸಿಗೆ ಮನೆಗೆ ಸಾಂಕೇತಿಕವಾಗಿ ಇವತ್ತು ನಮ್ಮ ಗ್ರಾಮಸ್ಥರು DC ಆಫೀಸಿಗೆ ಮನೆಗೆ ಕೊಡ್ತೀವಿ. ಏನಪ್ಪ ವಿಷಯ ಏನಪ್ಪ ಅಂದರೆ, ಇಲ್ಲಿ ಸಾಕಷ್ಟು ನಮ್ಮಲ್ಲಿ ಕುಡಿಯೋ ನೀರು ಭಾರಿ ಸಮಸ್ಯೆ. ಒಂದು ತುರ್ತು ಒಂದು ಬೋರ್ ಆಗ್ತಾ ಇಲ್ಲ. ಹಾಗಾಗಿ ತುರ್ತು ಬೋರ್ ಆಗಲೇಬೇಕು. ಇವತ್ತು DC ಆಫೀಸಿಗೆ ಮನೆ ಕೊಡ್ತಾಯಿದ್ದೀವಿ. ಯಾಕಂದರೆ MLAಗೂ ಹೇಳಿದ್ವಿ, ಈ ಕಡೆ ಎಲ್ಲ ಅಧಿಕಾರಿಗಳು ಹೇಳಿದ್ವಿ, ಯಾವುದೇ ಆಗಲಿ ನಮಗೆ ಬೋರ್ ಆಗಲಿಲ್ಲ. ಹಾಗಾಗಿ ನಮ್ಮ DC ಕಂಟ್ರೋಲ್ ಇರೋದ್ರಿಂದ ಒಂದು ತುರ್ತಾಗಿ ಅವರ ಅನುದಾನದಲ್ಲಿ ನಮಗೆ ತುರ್ತು ಬೋರ್ ಹಾಕಿ ಕೊಡ್ಬೇಕು ಅಂತೇಳಿ ಇವತ್ತು DC ಮನೆ ಕೊಡೋಕೆ ಬಂದಿವಿ ಸ್ವಾಮಿ. ಅದ್ರ ಜೊತೆಗೆ ಸೈಟ್ಗಳು, ನಿವೇಶನ ರೈತರ ಪಟ್ಟಿಗಳು ಸಾಕಷ್ಟು ನೋಡಿ. ಇವೆಲ್ಲ ಯಜಮಾನರುಗಳು ಇವರೆಲ್ಲ ಮೊಮ್ಮಕ್ಕಳೇ ಕಂಡುಬಿಟ್ರು. ಇವ್ರಿಗೆ ಇನ್ನೂ ಸೈಟೇ ಕೊಡ್ತಾ ಇಲ್ಲ. ಒಂದೇ ಮನೆಗೆ 4 ಜನ 5 ಜನ ಬಾಡಿಗೆ ಮನೆ ಇದ್ದಂಗೆ ಇದ್ದಾರೆ. ಅವ್ರಿಗೆಲ್ಲ ಒಂದು ಸೈಟ್ ಕೊಡಿಸ್ಬೇಕು. ಸರ್ಕಾರದ ಆದೇಶ ಇದೆ. ಅಕಸ್ಮಾತ್ ನೀವು ಜಾಗ ಬಿಡಿಸಿಲ್ಲ ದುಡ್ಡು ಕೊಡಿಸ್ಬೋದು ಅಂತ ಇದೆ. ಅದು ಇನ್ನೂವರೆಗೆ ಆಗಲಿಲ್ಲ. ಇವತ್ತು ಸಾಂಕೇತಿಕವಾಗಿ ಇವತ್ತು ಮನೆಗೆ ಕೊಡ್ತಾ ಇದ್ದೀವಿ. ಇನ್ನೂ ಒಂದು ತಿಂಗಳು ನೋಡ್ತೀವಿ. ಆಗಲಿಲ್ಲ ಅಂದರೆ ಇಡೀ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಒಂದು 1000 ಜನ ನಮ್ಮ DC ಆಫೀಸ್ ಮುಂದೆ ಇಲ್ಲಿ ಧರಣಿ ಕೂರಕ್ಕೆ ಕೂರ್ತಾ ಇದ್ದೀವಿ ಅಂತ ಹೇಳಿದ್ರೆ ಇವತ್ತು ಸಾಂಕೇತಿಕವಾಗಿ ನಿಮ್ಮ ಮುಖಾಂತರ ಅವ್ರಿಗೆ ಮನವಿ ಮಾಡ್ಕೊತಿದ್ದೀನಿ.